ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಹ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಇರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಒಂದು ಬಂದ್ಬಿಟ್ಟು ಬೈಯಿಂಗ್ ರೂಲ್ಸ್. ಇವತ್ತಿನ ಪಾಯಿಂಟ್ ಬಂದ್ಬಿಟ್ಟು ಬೈಯಿಂಗ್ ರೂಲ್ಸ್ ಅಂದರೆ ಯಾವ್ಯಾವ ಥರ ರೋಲ್ಸ್ ಪ್ಲೇ ಮಾಡ್ತಾರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಅಂತ. ಸೊ ಇಟ್ ಈಸ್ ಅ ಬಿಗ್ ಟಾಸ್ಕ್ ಫಾರ್ ದ ಮಾರ್ಕೆಟರ್ಸ್ ಟು ಐಡೆಂಟಿಫೈ ದ ಟಾರ್ಗೆಟ್ ಬೈಯರ್ಸ್ ಆಫ್ ಅ ಪರ್ಟಿಕ್ಯುಲರ್ ಸರ್ವಿಸ್. ಸೊ ಹೌದಲ್ವಾ, ಯಾವ ಥರ ಕಸ್ಟಮರ್ಸ್ ಇದ್ದಾರೆ ಅಂತಂದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ದೆಮ್ ಅಲ್ಲ ಟು ಐಡೆಂಟಿಫೈ ದ ಕಸ್ಟಮರ್ಸ್. ಸೊ ಈಗ ಕೆಲವೊಂದು ರೋಲ್ಸ್ ಇದೆ. ಏನೇನು ಅಂತಂದರೆ ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ತಾರೆ. ಓಕೆ, ಅವ್ರು ಏನು ಮಾಡ್ತಾರೆ, ಅವ್ರು ಅಡ್ವೈಸ್ ಮಾಡ್ತಾರೆ. ಓಕೆ, ಇದು ತೊಗೊಳ್ಳಿ ಅಂತಂದು ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರಿಂದ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೋಲ್. ಇನ್ಫ್ಲುಯೆನ್ಸರ್ ಇಸ್ ಒನ್ ಆಫ್ ದ ರೋಲ್. ಸೊ ಹೂ ಗಿವ್ಸ್ ಅಡ್ವೈಸ್ ಆರ್ ವೇಟೇಜ್ ಟು ದ ವೇಟೇಜ್ ಫಾರ್ ಬೈಯಿಂಗ್ ಸಮ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಅಂತ. ಒಬ್ಬರು ಯಾರೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈ ಪೆನ್ ಅಂದ್ಕೊಳ್ಳಿ, ನನ್ನ ಹತ್ರ ಬಂದು ಕೇಳ್ತಾರೆ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಲಾ ಬೇಡ ಅಂತ. ನಾನು ಹೇಳ್ತೀನಿ ಈ ಪರ್ಚೇಸ್ ಮಾಡಿ, ನಾನು ಯೂಸ್ ಮಾಡ್ತಾ ಇದ್ದೀನಿ, ಪೆನ್ನು ಸೂಪರಾಗಿದೆ, ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಐ ಆಮ್ ಅ ಇನ್ಫ್ಲುಯೆನ್ಸರ್, ನಾನು ಇನ್ಫ್ಲುಯೆನ್ಸರ್ ಆಗ್ತೀನಾಗ. ನೆಕ್ಸ್ಟ್ ಗೇಟ್ ಕೀಪರ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇನ್ನು ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಹೋಗೋಷ್ಟರಲ್ಲಿನೇ ಒಂದು ಮನೆಯೊಳಗೆ ಸೊ ಅಲ್ಲಿ ಏನಾಗುತ್ತೆ, ಗೇಟ್ ಕೀಪರ್ಸ್ ಇರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಒಂದು ಪ್ರಾಡಕ್ಟ್ ಬಂದಿದೆ ಅಂದ್ಕೊಳ್ಳಿ, ಅದು ಗೊತ್ತಾಗ್ಬಿಟ್ರೆ ಎಲ್ಲಿ ನನ್ನ ಮಕ್ಕಳು ಕೇಳ್ತಾರೆ ಅಂತ ಅವರು ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಾಗೋದೇ ಇಲ್ಲ ನೋಡಿ. ಸೊ ಆ ಥರ ಪೀಪಲ್ ಯಾರು ಕಂಟ್ರೋಲ್ ಮಾಡ್ತಾರೆ ಒಂದು ಪ್ರಾಡಕ್ಟ್ನ ಬೈ ಮಾಡೋಕ್ಕೆ, ಆ ಇನ್ಫಾರ್ಮೇಷನ್ನ ಗೇಟಲ್ಲೇ ಬಿಟ್ಬಿಟ್ಟು ಒಳಗೆ ಬರೋವರೆಗೂ ಫ್ಯಾಮ್ಲಿ ಒಳಗೆ ಬರೋಕ್ಕೂ ಬಿಡಲ್ಲ. ಅದನ್ನು ನಾವು ಆ ಥರ ರೋಲ್ಸ್ನ ನಾವೇನಂತ ಕರಿತೀವಿ, ಗೇಟ್ ಕೀಪರ್ಸ್. ಎಕ್ಸಾಂಪಲ್ ಪೇರೆಂಟ್ಸ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇನಿಷಿಯೇಟರ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ನನ್ನ ಸಿಸ್ಟರ್ ಇರ್ತೀವಿ ಅಂದ್ಕೊಳ್ಳಿ. ನಾನೇನು ಹೇಳ್ತೀನಿ, ನಾನು ಹೋಗಿ ಹೇಳ್ತೀನಿ ಈ ಪೆನ್ ಸೂಪರ್ ಇದೆ, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ತೀನಿ. ಸೊ ಐ ವಿಲ್ ಇನಿಷಿಯೇಟ್ ಅಂದರೆ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ ಫಾರ್ ಪರ್ಚೇಸಿಂಗ್ ದಿಸ್ ಪ್ರಾಡಕ್ಟ್. ಅವ್ರನ್ನ ನಾವು ಇನಿಷಿಯೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಸೈಡರ್ ಅಂದರೆ ಯಾವಾಗ ಹೋಗಬೇಕು. ಈಗ ಬಿಫೋರ್ ಮ್ಯಾರೇಜ್ ಅಂದ್ಕೊಳ್ಳಿ, ನಾವು ಪೇರೆಂಟ್ಸ್ ಒಪಿನಿಯನ್ಸೇ ಮ್ಯಾಟರ್ ಆಗಿರ್ತಿರುತ್ತೆ, ಅವ್ರ ಡಿಸಿಷನ್ಸೇ ಮ್ಯಾಟ್ರ್ ಆಗ್ತಿರುತ್ತೆ. ಸೊ ನಾವು ಸ್ವಲ್ಪ ಒಂದು ಕಾಲೇಜ್ ಲೆವೆಲಿಗೆ ಬರೋವರೆಗೂ, ಹೌದಾ. ಸೊ ಅಲ್ಲಿ ಏನಾಗುತ್ತೆ, ಡಿಸೈಡ್ ಮಾಡಿದ್ರೆ ಯಾರು, ಡಿಸೈಡರ್ ಪೇರೆಂಟ್ಸ್ ಅಂದ್ಕೊಳ್ಳಿ. ಯಾವಾಗ ತೊಗೋಬೇಕು, ಏನು ತೊಗೋಬೇಕು. ಫಾರ್ ಎಕ್ಸಾಂಪಲ್ ಬೈಕ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ದೇ ವಿಲ್ ಡಿಸೈಡ್ ಅಲ್ವಾ, ಯಾವ ಮೊಬೈಲು ಯಾವಾಗ ತೊಗೋಬೇಕು, ಎಲ್ಲಿ ತೊಗೋಬೇಕು, ಪ್ರತಿಯೊಂದು ಅವ್ರ ಡಿಸಿಷನ್ ಇರುತ್ತೆ. ಸೊ ಅವ್ರನ್ನ ಡಿಸೈಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೈಯರ್ ಅಂದರೆ ಹೂ ವಿಲ್ ಆ್ಯಕ್ಚುಲಿ ಬೈ ದ ಪ್ರಾಡಕ್ಟ್. ಅಮೌಂಟ್ ಕೊಟ್ಬಿಟ್ಟು ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ಮೇಲೆ ಅವ್ರನ್ನ ನಾವು ಬೈಯರ್ ಅಂತ ಕರಿತೀವಿ. ಯೂಸರ್ ಅಂದರೆ ನಾನು ಈ ಪೆನ್ನ ಯೂಸ್ ಮಾಡಿ ನಾನು ಇದು ಮಾಡ್ತಿರ್ತೀನಿ. ಕನ್ಸ್ಯೂಮ್ ಇನ್ ದ ಸೆನ್ಸ್ ಯಾವುದಾದ್ರೂ ತಿನ್ನೋ ಐಟಮ್ಸ್ ಇತ್ತು ಅಂದ್ಕೊಳ್ಳಿ, ಅದನ್ನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ನಾನು ಟ್ರೈ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಅದನ್ನು ಕನ್ಸ್ಯೂಮರ್ ಅಂತ ಇದು ಮಾಡ್ತೀವಿ. ಸೊ ದೇ ಆರ್ ಯೂಸರ್ಸ್. ಸೊ ಇವೆಲ್ಲ ನಮಗೆ ಬೈಯಿಂಗ್ ರೋಲ್ಸ್. ಓಕೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ, ದಟ್ ಈಸ್ ಸರ್ವಿಸ್ ಮಾರ್ಕೆಟಿಂಗ್ ಅಂತಂದರೆ ಏನು? ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಅ ಸರ್ವಿಸ್ ಮಾರ್ಕೆಟಿಂಗ್. ಎವ್ರಿ ಪ್ರಾಡಕ್ಟ್ ಇಸ್ ಮೇಡ್ ಫಾರ್ ಸರ್ವಿಸ್, ಹೌದಾ. ಎಕ್ಸಾಂಪಲ್, ಇವಾಗ ನಾವು ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ, ಹೌದಾ. ಕಾರ್ ಇಸ್ ಅ ಪ್ರಾಡಕ್ಟ್, ಎಸ್ ಐ ಅಗ್ರಿ. ಬಟ್ ಅದರಿಂದ ನಾವು ಸರ್ವಿಸಸ್ನ ತೊಗೋತಾ ಇದ್ದೀವಿ, ಎಸ್ ಆರ್ ನೋ. ಇಫ್ ಯು ಯೂಸ್ ಅ ಕಾರ್, ಇಟ್ ಈಸ್ ಮೇಡ್ ಫಾರ್ ದ ಸರ್ವಿಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಹೌದಾ. ಸೊ ಲಾರ್ಜೆಸ್ಟ್ ಸರ್ವಿಸ್ ಮಾರ್ಕೆಟಿಂಗ್ ಇನ್ ದ ವರ್ಲ್ಡ್ ಇಸ್ USA. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, USA ಇಸ್ ಅ ಲಾರ್ಜೆಸ್ಟ್ ಸರ್ವಿಸ್ ಮಾರ್ಕೆಟಿಂಗ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಸ್ವಲ್ಪ ಮುಂಚೆ ನಾನು ಫ್ಯೂ ಡೇಸ್ ಬ್ಯಾಕ್ ನಾನು 4 Ps ಹೇಳ್ಕೊಟ್ಟಿದ್ದೆ, ಎಸ್ ಆರ್ ನೋ. ಪ್ರೈಸು, ಪ್ಲೇಸು, ಪ್ರಮೋಷನ್ನು, ಹೌದಾ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, 4 Ps ನೋಡಿದ್ವಿ ನಾವು. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ 3 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಇನ್ ದ ಕೇಸ್ ಆಫ್ ಸರ್ವಿಸಸ್. ಏನೇನು ಅಂತ ನೋಡೋಣ. ಪ್ರಮೋಷನ್ ಆಯಿತಾ. ನೆಕ್ಸ್ಟ್ 5th ಪಾಯಿಂಟ್ ಬಂದ್ಬಿಟ್ಟು ಫಿಸಿಕಲ್ ಎವಿಡೆನ್ಸ್. ನೆಕ್ಸ್ಟ್ ಪೀಪಲ್. ಓಕೆ. ನೆಕ್ಸ್ಟ್ ಪ್ರಾಸೆಸಸ್. ಸೊ ಇವು 3 ಎಕ್ಸ್ಟ್ರಾ ಪಾಯಿಂಟ್ಸು 7 Ps ಅಲ್ಲಿ ಆ್ಯಡ್ ಆಗುತ್ತೆ. ಸೊ ಫಾರ್ ಇಂಪಾರ್ಟೆಂಟ್ ಇನ್ ದ ಕೇಸ್ ಆಫ್ ಸರ್ವಿಸಸ್ ಅಂತ ಬರ್ದಿದ್ದೀನಿ. ಫಿಸಿಕಲ್ ಎವಿಡೆನ್ಸ್, ಪೀಪಲ್, ಪ್ರಾಸೆಸಸ್. ಈಗ 7 Ps ಯಾವ ಅಂತ ತಿಳ್ಕೊಬೇಕು. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, ಫಿಸಿಕಲ್ ಎವಿಡೆನ್ಸ್, ಪೀಪಲ್, ಪ್ರಾಸೆಸಸ್ ಅಂತ. ಓಕೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಮಾರ್ಕೆಟಿಂಗ್ ಸರ್ವಿಸಸ್ ಇಸ್ ಡಿಫ್ರೆಂಟ್ ಫ್ರಮ್ ಮಾರ್ಕೆಟಿಂಗ್ ಗೂಡ್ಸ್ ಬಿಕಾಸ್ ಆಫ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್. ಹೌದಾ. ಮಾರ್ಕೆಟಿಂಗ್ ಗೂಡ್ಸು
ಮತ್ತು ಸರ್ವಿಸಸ್ ಡಿಫ್ರೆಂಟ್ ಇದೆ. ಯಾಕೆ ಅಂತಂದರೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಮುಂದೆ ಗೊತ್ತಾಗುತ್ತೆ, ಎಕ್ಸ್ಪ್ಲೇನ್ ಆಗುತ್ತೆ. ಯಾವ್ಯಾವ ಅಂದರೆ ಇಂಟ್ಯಾಂಜಿಬಿಲಿಟಿ, ಹೆಟಿರೋಜಿನಿಟಿ, ಪೆರಿಷಬಿಲಿಟಿ ಆ್ಯಂಡ್ ಇನ್ಸೆಪರಬಿಲಿಟಿ ಅಂತ. ಅದ್ರ ಬಗ್ಗೆ ಅದೇನು ಅಂತ ನಾವು ಮುಂದೆ ತಿಳ್ಕೊತೀವಿ. ಸೊ ನಾವು ಡಿಫ್ರೆನ್ಸಸ್ ಆಗುತ್ತೆ ಇಲ್ಲ. ಇವಾಗ ಗೂಡ್ಸ್ ಅಂದರೆ ನಾನು ಟಚ್, ಫಾರ್ ಎಕ್ಸಾಂಪಲ್ ಈ ಪೆನ್ ಇದು ಟಚ್ ಮಾಡ್ಬೋದು. ಐ ಕ್ಯಾನ್ ಫೀಲ್ ಇಟ್ ಅಲ್ಲ, ಐ ಕ್ಯಾನ್ ಟಚ್ ಇಟ್, ಐ ಕ್ಯಾನ್ ಸಿ ಇಟ್, ಹೌದಾ. ಬಟ್ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರೆ ಅದನ್ನು ನಾವು ನೋಡೋಕ್ಕಾಗುತ್ತಾ? ಇಲ್ಲ. ದಟ್ ಇಸ್ ಕಾಲ್ಡ್ ಆಸ್ ಇಂಟ್ಯಾಂಜಿಬಿಲಿಟಿ. ಹೆಟಿರೋಜಿನಿಟಿ, ಪೆರಿಷಬಿಲಿಟಿ, ಇನ್ಸೆಪರಬಿಲಿಟಿ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್, ದ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಡಿಫೈನ್ಸ್ ಸರ್ವಿಸಸ್ ಆ್ಯಸ್, ಇವ್ರು ಏನು ಡಿಫೈನ್ ಮಾಡ್ತಾರೆ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅಂದರೆ ಆಕ್ಟಿವಿಟೀಸ್, ಬೆನಿಫಿಟ್ಸ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಆರ್ ಆಫರ್ಡ್ ಫಾರ್ ಅ ಸೇಲ್ ಆರ್ ಪ್ರೊವೈಡೆಡ್ ವಿತ್ ದ ಸೇಲ್ ಆಫ್ ಗೂಡ್ಸ್ ಟು ದ ಕಸ್ಟಮರ್ಸ್ ದಟ್ ಈಸ್ ಪ್ರೀ ಸೇಲ್ ಆ್ಯಂಡ್ ಆಫ್ಟರ್ ಸೇಲ್ ಸರ್ವಿಸಸ್. ಎಸ್ ಅವ್ರನು ಏನೋ ಸರ್ವಿಸಸ್ ಅಂದರೆ ಏನೋ ಒಂದು ಆ್ಯಕ್ಟಿವಿಟಿ, ಸರ್ವಿಸಸ್ ಬೆನಿಫಿಟ್ ಸಿಗುತ್ತೆ ನಮಗೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಎಕ್ಸಾಂಪಲ್ ನಾನು ಏನು ಹೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಟಿ ವಿ ಪರ್ಚೇಸ್ ಮಾಡಿದ್ದೀನಿ. ಟಿ ವಿ ಪರ್ಚೇಸ್ ಮಾಡಿದ್ಮೇಲೆ ನಾವು ತೊಗೊಂಬಂದ ತಕ್ಷಣ ನಾವು ಫಿಟ್ ಮಾಡ್ಕೊಳಕ್ಕಾಗುತ್ತೆ ಟಿ ವಿ. ಕೆಲವೊಬ್ಬರು ಮಾಡ್ಕೋತಾರೆ, ಈಗ ವಾಲ್ ಮೌಂಟ್ ಆಗಿರ್ಬೋದು, ಅದೆಲ್ಲ ನಮಗೆ ಮಾಡ್ಕೊಳಕ್ಕಾಗಲ್ಲ. ಆ ಸರ್ವಿಸಸ್ ಅವರೇ ಪ್ರೊವೈಡ್ ಮಾಡ್ತಾರೆ. ಯಾರು? ದ ಮಾರ್ಕೆಟಿಂಗ್ ಏನಂತಾರೆ, ಎಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀವಲ್ಲ ಅವರು, ಶೋರೂಮ್ ಅವರು, ದೇ ವಿಲ್ ಪ್ರೊವೈಡ್ ದ ಸರ್ವಿಸಸ್. ಎಸ್ ಆರ್ ನೋ? ದಟ್ ಈಸ್ ಪ್ರೀ ಸೇಲ್ ಸರ್ವಿಸಸ್. ಸೊ ಸೇಲ್ ಮಾಡಿದ ತಕ್ಷಣ ನಮಗೆ ಬಂದು ಇಲ್ಲಿ ಟಿ ವಿ ಫಿಕ್ಸ್ ಮಾಡಿಕೊಡ್ತಾರೆ. ಸ್ವಲ್ಪ ಯೂಸ್ ಮಾಡಿದ ಮೇಲೆ ನಮಗೆ ಏನಾರ ಪ್ರಾಬ್ಲಮ್ ಆಯಿತು ಟಿ ವಿಯಲ್ಲಿ ಅಂದರೆ ದಟ್ ಈಸ್ ಆಫ್ಟರ್ ಸೇಲ್ ಸರ್ವಿಸಸ್. ಓಕೆ, ಸ್ವಲ್ಪ ಏನಾರ ಪ್ರಾಬ್ಲಮ್ ಆಯಿತು, ಫಿಟ್ ಆಗೋಕ್ಕೆ ಕಷ್ಟ ಆಯಿತು ಎಲ್ಲ, ಅದನ್ನು ನಾವು ಆಫ್ಟರ್ ಸೇಲ್ ಸರ್ವಿಸಸ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಇಸ್ ದ ಡೆಫಿನೇಷನ್ ಅಕಾರ್ಡಿಂಗ್ ಟು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್. ನೆಕ್ಸ್ಟ್, ಫಿಲಿಪ್ ಕೋಟ್ಲರ್ distinguished the following 5 categories of offer on the basis of extent of service component involved in company's offer. See, ಕೆಲವೊಂದು 5 ಸರ್ವಿಸಸ್ ಅಂದ ತಕ್ಷಣ ಫಿಲಿಪ್ ಕೋಟ್ಲರ್ ಒಂದು 5 ಪಾಯಿಂಟ್ಸ್ ಹೇಳಿದ್ದಾರೆ. ಸೊ 5 ಕ್ಯಾಟಗರೀಸ್ ಆಫ್ ಪಾಯಿಂಟ್ಸ್ ಇರುತ್ತೆ ಸರ್ವಿಸಸ್ ಅಂದರೆ ಏನು ಅಂತ, ಅದನ್ನು ನೋಡೋಣ ಅಂತ. 5 ಕ್ಯಾಟಗರೀಸ್ ಆಫ್ ಆಫರ್, ಒಂದು ಕಂಪನಿ ಯಾವ್ಯಾವುದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ. ಓಕೆ, ಫಸ್ಟ್ ಪ್ಯೂರ್ ಟ್ಯಾಂಜಿಬಲ್ ಗೂಡ್ like screw or lubricant with no services accompanying the product. Yes or no? ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಕ್ರೂ ಕಂಪನಿಗೆ ಹೋಗಿರ್ತೀನಿ, ಸ್ಕ್ರೂ ಸಿಗುತ್ತೆ, ಅದೇನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು, ನಾನು ಸರ್ವಿಸ್ ಮಾಡಿಕೊಡಿ ಅಂತ ಕೊಡ್ತೀನಾ? ಇಲ್ಲ. ಎಸ್ ಆರ್ ನೋ? ಅದನ್ನೇನಂತ ಕರೀತಾರೆ, ಜಸ್ಟ್ ಸರ್ವಿಸ್ ಪ್ರೊವೈಡ್ ಮಾಡಲ್ಲ. ಅಲ್ಲಿ ಬರೀ ಪ್ಯೂರ್ ಟ್ಯಾಂಜಿಬಲ್ ಗೂಡ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಓಕೆ, ಅದು ಒಂಥರ ಕಂಪನಿ, ಅದು ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಕಂಪನಿ. ನೆಕ್ಸ್ಟ್ ಇನ್ವಾಲ್ವ್ಮೆಂಟ್, ಟ್ಯಾಂಜಿಬಲ್ ಗೂಡ್ಸ್ ವಿತ್ ಅಕಂಪನಿಂಗ್ ಸರ್ವಿಸಸ್. ಓಕೆ, ಗೂಡ್ಸ್ ಇರುತ್ತೆ ವಿತ್ ಸರ್ವಿಸಸ್ ಇರುತ್ತೆ. ಯಾವ ಥರ ಅಂತಂದರೆ CNC ಲ್ಯಾಬ್. CNC ಲ್ಯಾಬ್ ಅಂದರೆ CNC ಅಂದರೆ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್. ಇವ್ರು ಏನು ಮಾಡ್ತಾರೆ ಅಂತಂದರೆ ಹೈ ಸ್ಪೀಡ್ಸಲ್ಲಿ ದೊಡ್ಡ ಮೆಟಲ್ ಐಟಮ್ಸ್ನ ಕಟ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಗೂಡ್ಸ್ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಪ್ರೊವೈಡ್ ಸರ್ವಿಸಸ್ ಆಲ್ಸೋ. ಸೊ ಅದನ್ನು ನಾವೇನಂತ ಕರಿತೀವಿ, ಟ್ಯಾಂಜಿಬಲ್ ಗೂಡ್ ವಿತ್ ಅಕಂಪನಿಂಗ್ ಸರ್ವಿಸಸ್. ಇದು ಓನ್ಲಿ ಪ್ಯೂರ್ ಟ್ಯಾಂಜಿಬಲ್ ಗೂಡ್ಸ್. ಇದು ನೆನ್ಪಿಟ್ಕೊಳ್ಳಿ, ಇವರು ಫಿಲಿಪ್ ಕೋಟ್ಲರ್ ಕೊಟ್ಟಿರೋದು. ಕಂಪನಿ ಈಸ್ ಇನ್ವಾಲ್ವ್ಡ್ ಇನ್ 5 ಕ್ಯಾಟಗರೀಸ್. ಫಸ್ಟ್ ಒನ್ ಬಂದ್ಬಿಟ್ಟು ಪ್ಯೂರ್ ಟ್ಯಾಂಜಿಬಲ್ ಗೂಡ್ಸ್. Pure tangible goods, a tangible goods accompanying with services, a hybrid. Okay, ಇಲ್ಲೇನಾಗುತ್ತೆ, ಸಿ ಫಾರ್ ಎಕ್ಸಾಂಪಲ್ ಎರಡೂ ಇರುತ್ತೆ, ಗೂಡ್ಸು ಇರುತ್ತೆ, ಸರ್ವಿಸಸ್ಸು ಇರುತ್ತೆ. ಅದು ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಎರಡೂ ಇರುತ್ತೆ. ಏನದು ಅಂತಂದರೆ ರೆಸ್ಟೋರೆಂಟ್ಸಿಗೆ ಹೋದಾಗ ನಮಗೆ ಫುಡ್ ಇರುತ್ತೆ, ಏನಂತಾರೆ ಗೂಡ್ಸ್ ಸಿಗುತ್ತೆ, ಲೈಕ್ ಫುಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸರ್ವಿಸಸ್ ಅಂದರೆ ದೇ ವಿಲ್ ಸರ್ವ್ ಟು ಯೋರ್ ಟೇಬಲ್. ಎಸ್ ಆರ್ ನೋ? ಎರಡೂ ಸಿಗುತ್ತೆ. ಹೈಬ್ರಿಡ್ ಅಂತ. ಓಕೆ, ಇಲ್ಲಿ ನೋಡಿ, ದಿಸ್ ಇಸ್ ಕಂಪನಿ. ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ ಇದಕ್ಕೆ ಇದು ರಿಲೇಟೆಡೇ ಇರುತ್ತೆ. ಓಕೆ, ಅಂದರೆ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ ಈ ಗೂಡ್ಸ್ನ ಪ್ರೊವೈಡ್ ಮಾಡೋಕ್ಕೆ, ಕಟ್ಟಿಂಗ್ ಗೂಡ್ಸ್ನ ಪ್ರೊವೈಡ್ ಮಾಡೋಕ್ಕೆ. ಇಲ್ಲಿ ಸೊ ಗೂಡ್ಸು ಬರುತ್ತೆ, ಸರ್ವಿಸಸ್ಸು ಬರುತ್ತೆ. ಬಟ್ ಇಲ್ಲಿ ಬೋತ್ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ ಅಂತ, ಸರ್ವಿಸಸ್ಗೂ ಗೂಡ್ಸ್ಗೂ. ಓಕೆ, ಇಲ್ಲಿ ಎಕ್ಸಾಂಪಲ್ ಸೆಲ್ಫ್ ಸರ್ವಿಸು ಕೊಡ್ಬೋದು, ಹೌದಾ. ನೆಕ್ಸ್ಟ್, ಮೇಜರ್ ಸರ್ವಿಸಸ್ ವಿತ್ ಅಕಂಪನಿಂಗ್ ಮೈನರ್ ಗೂಡ್ಸ್. ಸಿ, ಸರ್ವಿಸಸ್ಸೇ ಜಾಸ್ತಿ ಇರುತ್ತೆ, ಬಟ್ ಗೂಡ್ಸ್ ಸ್ವಲ್ಪ ಇರುತ್ತೆ. ಸೊ ಮೇಜರ್ ಸರ್ವಿಸಸ್ ವಿತ್ ಅಕಂಪನಿಂಗ್ ಮೈನರ್ ಗೂಡ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಫ್ಲೈಟಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ಸರ್ವಿಸಸ್ ಏನು ಮೇಜರು, ಟ್ರಾನ್ಸ್ಪೋರ್ಟೇಷನ್ ಇಸ್ ಮೇಜರ್ ಸರ್ವಿಸಸ್, ಹೌದಾ. ಬಟ್ ದೇ ವಿಲ್ ಗಿವ್ ಮೈನರ್ ಗೂಡ್ಸ್ ಲೈಕ್ ಫುಡ್ ಎಲ್ಲ ಸಿಗುತ್ತಲ್ವಾ ನಮಗಲ್ಲಿ, ಹೌದಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮೇಜರ್ ಸರ್ವಿಸಸ್ ವಿತ್ ಅಕಂಪನಿಂಗ್ ವಿತ್ ಮೈನರ್ ಗೂಡ್ಸ್ ಅಂತ.
ಸೊ ದಿಸ್ ಇಸ್ ಏರ್ಲೈನ್ ಪ್ಯಾಸೆಂಜರ್ಸ್ ಆರ್ ಪ್ರೊವೈಡೆಡ್ ವಿತ್ ಫುಡ್ ಡ್ರಿಂಕ್ಸ್ ಎಕ್ಸೆಟ್ರಾ ಡ್ಯೂರಿಂಗ್ ಏರ್ ಟ್ರಾವೆಲ್ ಅಂತ. ಪ್ಯೂರ್ ಸರ್ವಿಸಸ್ 100% ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಲೈಕ್ ಯಾರು ಅಂತಂದರೆ ಎಕ್ಸಾಂಪಲ್ ಕನ್ಸಲ್ಟೆನ್ಸಿ ಸರ್ವಿಸಸ್, ಇಲ್ಲ ಫಾರ್ ಎಕ್ಸಾಂಪಲ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇರುತ್ತೆ, ಇಲ್ಲ ಲಾಯರ್ಸ್ ಪ್ರೊಫೆಷನಲ್ಸ್ ಇರ್ತಾರಲ್ಲ ಕೆಲವರು, ಅಲ್ಲಿ ಅವರು ಕನ್ಸಲ್ಟೆನ್ಸಿನೇ ಪ್ರೊವೈಡ್ ಮಾಡ್ತಿರ್ತಾರೆ. ದಟ್ ಈಸ್ ಪ್ಯೂರ್ ಸರ್ವಿಸಸ್. ಸೊ ಇವೆಲ್ಲ 5 ಕ್ಯಾಟಗರೀಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಈಗ ನಾವಿಲ್ಲಿ ಸರ್ವಿಸ್ ಕ್ಯಾಟಗರೀಸ್ ನಾವಿಲ್ಲೇನು ಓದಿದ್ವಿ ಅಲ್ವಾ, ಇಂಟ್ಯಾಂಜಿಬಿಲಿಟಿ ಅದು ಇದು ಎಲ್ಲ ಇಲ್ಲಿ ಓದಿದ್ವಿ. ಸೊ ಅದರದ್ದು ಎಕ್ಸ್ಪ್ಲನೇಷನ್ ನಾವು ಇಲ್ಲಿ ನೋಡ್ಕೊತ ಹೋಗೋಣ. ಓಕೆ, ಸೊ ಸರ್ವಿಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಪ್ಲಿಕೇಶನ್ಸ್, ರೆಸ್ಪಾನ್ಸಸ್ ಅಂತ. ಸೊ ಸರ್ವಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು? ಇಂಟ್ಯಾಂಜಿಬಿಲಿಟಿ. ಎಸ್ ಆರ್ ನೋ? ಇಂಟ್ಯಾಂಜಿಬಿಲಿಟಿ ಅಂದರೆ ಏನು? ಸರ್ವಿಸ್ ನಮಗೆ ನೋಡೋಕ್ಕಾಗುತ್ತಾ? ಈಗ ನಾವು ಯಾರೋ ಫಾರ್ ಎಕ್ಸಾಂಪಲ್ ಸರ್ವಿಸ್ ಬಂದು ಪ್ರೊವೈಡ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಆ ಸರ್ವಿಸಸ್ನ ನಾವು ನೋಡೋಕ್ಕಾಗುತ್ತಾ? ಇಲ್ಲ, ಹೌದಾ? ಅಥವಾ ಟಚ್ ಮಾಡೋಕ್ಕಾಗುತ್ತಾ ಸರ್ವಿಸ್ನ? ಇಲ್ಲ. ಹಾಗೆ ಸೊ ಡಿಫಿಕಲ್ಟಿ ವಿತ್ ಇಂಪ್ಲಿಕೇಶನ್ಸ್. ಸರ್ವಿಸ್ ಇಂಟ್ಯಾಂಜಿಬಿಲಿಟಿಯಿಂದ ಏನಾಗುತ್ತೆ ಅಂತಂದರೆ ನಮಗೆ ಕ್ವಾಲಿಟಿ ಗೊತ್ತಾಗಲ್ಲ. ಅವ್ರು 100% ಕರೆಕ್ಟಾಗಿ ಒಳ್ಳೆ ಕ್ವಾಲಿಟಿ ಮಾಡ್ತಿದ್ದಾರೋ ಇಲ್ವೋ ನಮಗೆ ಗೊತ್ತಾಗಲ್ಲ. ಎಸ್ ಆರ್ ನೋ? ದಟ್ ಈಸ್ ಫಸ್ಟ್ ಇಂಪ್ಲಿಕೇಶನ್. ಇನ್ಕ್ರೀಸ್ಡ್ ಲೆವೆಲ್ ಆಫ್ ಅನ್ಸರ್ಟನಿಟಿ, ಹೌದಾ? ಅನ್ಸರ್ಟನಿಟಿನೂ ಇರುತ್ತೆ ಇಂಟ್ಯಾಂಜಿಬಿಲಿಟಿ ಇದ್ರೆ, ಹೌದಾ? ನೆಕ್ಸ್ಟ್ ಹೈ ಲೆವೆಲ್ ಆಫ್ ರಿಸ್ಕ್ ಇರುತ್ತೆ, ಹೌದಾ? ಸೊ ದೀಸ್ ಆರ್ ದ ಇಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ರೆಸ್ಪಾನ್ಸಸ್, ಫಿಸಿಕಲ್ ಎವಿಡೆನ್ಸ್ ಇರುತ್ತೆ, ಹೌದಾ? ಅವ್ರು ಬಂದಿರೋದು ಎಲ್ಲ ಇರುತ್ತೆ. ನೆಕ್ಸ್ಟ್ ಡೆವಲಪಿಂಗ್ ಸ್ಟ್ರಾಂಗ್ ಬ್ರ್ಯಾಂಡ್ಸ್ ಇರುತ್ತೆ. ಇನ್ ಕೇಸ್ ಅವ್ರು ಏನೇನೋ ಸರ್ವಿಸಸ್ ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ರು ಅಂತಂದರೆ ನಾವು ಆ ಬ್ರ್ಯಾಂಡ್ ಎಲ್ಲ ಡೆವಲಪ್ ಆಗುತ್ತೆ. ಎಸ್ ಅವ್ರನ್ನು ಫೆಸಿಲಿಟೇಟಿಂಗ್ ರೆಕಮೆಂಡೇಷನ್. ಇವಾಗ ನಮಗೆ ಬಂದು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ, ನಾವು ಏನಾನ ನಮ್ಮ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ರೆ ಅದನ್ನೇನ ಅವರು ರೆಕಮೆಂಡೇಷನ್ ಆಕ್ಸೆಪ್ಟ್ ಮಾಡಿದರೆ ಅದನ್ನು ಚೆನ್ನಾಗಿ ಅದು ಇಷ್ಟ ಆಗುತ್ತೆ ನಮಗೆ. ಟ್ಯಾಂಜಿಬಲ್ ಎಲಿಮೆಂಟ್ಸ್ ಇನ್ ಅಡ್ವರ್ಟೈಸಿಂಗ್. ಬಟ್ ಅಡ್ವರ್ಟೈಸಿಂಗಲ್ಲಿ ನಾವು ಸರ್ವಿಸಸ್ ಪ್ರೊವೈಡ್ ಮಾಡೋದು ತೋರಿಸ್ತೀವ? ಇಲ್ಲ ತಾನೆ. ಟ್ಯಾಂಜಿಬಲ್ ಗೂಡ್ಸ್ ರಿಲೇಟೆಡೇ ತೋರಿಸ್ತೀವಿ, ಹೌದಾ? ಸೊ ಇದು ಇಂಟ್ಯಾಂಜಿಬಿಲಿಟಿಗೆ ಇಂಪ್ಲಿಕೇಶನ್ಸ್ ಆ್ಯಂಡ್ ರೆಸ್ಪಾನ್ಸಸ್. ನೆಕ್ಸ್ಟ್ ಇನ್ಸೆಪರಬಿಲಿಟಿ. ಇನ್ಸೆಪರಬಿಲಿಟಿ ಅಂದರೆ ಪ್ರೊಡಕ್ಷನ್ ಇದ್ರೇ ಸರ್ವಿಸಾ? ಹೌದಾ? ಇದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಇನ್ಸೆಪರಬಿಲಿಟಿ ಇಸ್ ನಥಿಂಗ್ ಬಟ್ ಸರ್ವಿಸ್ ಯಾವುದಕ್ಕೂ ಒಂದು ಲಿಂಕ್ ಇರುತ್ತೆ. ಲೈಕ್ ಪ್ರೊಡಕ್ಷನ್ಗೆ ಸರ್ವಿಸ್ ಲಿಂಕ್ ಇರುತ್ತೆ. ಎಂಪ್ಲಾಯೀಸ್ ಇಲ್ಲಿದ್ದರೆ ಸರ್ವಿಸ್ ಆಗುತ್ತಾ? ಇಲ್ಲ. ಅದು ಎಂಪ್ಲಾಯೀಸ್ ಅಫೆಕ್ಟ್ ಸರ್ವಿಸಸ್. ಓಕೆ, ಕಸ್ಟಮರ್ಸ್ ಅಫೆಕ್ಟ್ ಈಚ್ ಅದರ್. ಓಕೆನಾ? ಇದೆಲ್ಲ ಇನ್ಸೆಪರಬಿಲಿಟಿ. ಯಾರೋ ಒಬ್ರು ಕನೆಕ್ಷನ್ ಸರ್ವಿಸಿಗೆ ಇದ್ದೇ ಇರ್ತಾರೆ, ಇದರ್ ಪ್ರೊಡಕ್ಷನ್, ಇದರ್ ಎಂಪ್ಲಾಯೀಸ್, ಇದರ್ ಕಸ್ಟಮರ್ಸ್ ಅಂತ. ಓಕೆ, ನೆಕ್ಸ್ಟ್ ರೆಸ್ಪಾನ್ಸಸ್ ಏನು ಅಂತಂದರೆ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಸರ್ವಿಸಸ್, ಪ್ರಾಡಕ್ಟ್ ಪ್ರಾಸೆಸ್, ಮ್ಯಾನೇಜಿಂಗ್ ಕನ್ಸ್ಯೂಮರ್ಸ್ ಪ್ರೊಡ್ಯೂಸರ್ ಇಂಟ್ರಾಕ್ಷನ್. ಓಕೆ, ಮ್ಯಾನೇಜಿಂಗ್ ಕನ್ಸ್ಯೂಮರ್ ಪ್ರೊಡ್ಯೂಸರ್ ಇಂಟ್ರಾಕ್ಷನ್, ಡಿಫೈನ್ಸ್ ಟಾರ್ಗೆಟ್ ಮಾರ್ಕೆಟ್. ಸೊ ಇದೆಲ್ಲ ಅಂದರೆ ರೆಸ್ಪಾನ್ಸಸ್ ಇವೆಲ್ಲ ಇರುತ್ತೆ. ಓಕೆ, ಹೆಟಿರೋಜಿನಿಟಿ ಅಂತ. ಸೊ ಹೆಟಿರೋಜಿನಿಟಿ ಅಂತಂದರೆ ಏನು ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಟೀಚಿಂಗ್, ಇವಾಗ ಐ ಆಮ್ ಗಿವಿಂಗ್ ಸರ್ವಿಸ್ ಅಲ್ವಾ ಟೀಚಿಂಗು. ಸೊ ಇನ್ನೊಬ್ರು ಯಾರೋ ಟೀಚರ್ ಇರ್ತಾರೆ, ಇದೇ ಕಾನ್ಸೆಪ್ಟನ್ನ ನಾನು ಒಂಥರ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದು ಟೀಚರ್ ಬಂದ್ಬಿಟ್ಟು ಅವ್ರು ಒಂಥರ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್ ಆರ್ ನೋ? ಸೊ ಸರ್ವಿಸಸ್ ಡಿಫ್ರೆಂಟ್ ಲೆವೆಲ್ ಆಫ್ ಸರ್ವಿಸ್ ಕ್ವಾಲಿಟಿ. ನಾನು 100% ಚೆನ್ನಾಗೂ ಇರ್ಬೋದು, 100% ಚೆನ್ನಾಗಿಲ್ದೇನೂ ಇರ್ಬೋದು, ಅವ್ರು 50% ಇರ್ಬೋದು. ಸೇಮ್ ಇನ್ನೊಂದು ಟೀಚರು ಅಷ್ಟೇ, 100% ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, 50-50 ಇರ್ಬೋದು. ಹಾಗೆ ಸೊ ಎಂಪ್ಲಾಯೀಸ್ ಎಫೆಕ್ಟ್ ಸರ್ವಿಸ್ ಕ್ವಾಲಿಟಿ ನಾನೇ ಹೇಳ್ತಿರೋದು. ಸೊ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ ಇದೆ ಅಂದ್ಕೊಳ್ಳಿ, ಸ್ಕೂಲಲ್ಲಿ ಎ ಸೆಕ್ಷನ್ ಬಿ ಸೆಕ್ಷನ್ ಇರುತ್ತೆ. ಎ ಸೆಕ್ಷನ್ ಟೀಚರ್ ಟೀಚ್ ಮಾಡೋ ವೇನೇ ಡಿಫ್ರೆಂಟ್, ಬಿ ಸೆಕ್ಷನ್ ಟೀಚರ್ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಟೀಚ್ ಮಾಡೋ ವೇನೇ ಡಿಫ್ರೆಂಟ್. ಎಸ್ ಆರ್ ನೋ? ಸೊ ದಟ್ ಈಸ್ ಕಾಲ್ಡ್ ಆಸ್ ಹೆಟಿರೋಜಿನಿಟಿ ಅಂತ, ಹೌದಾ? ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ಪ್ರೊಸೀಜರ್ಸ್. ಸೊ ಅವ್ರಿಗೆ ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಸೇಮ್ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ ಅಂದ್ಕೊಳ್ಳಿ, ಸೇಮ್ ಟೆಕ್ಸ್ಟ್ ಬುಕ್ಸ್ ಕೊಟ್ಬಿಟ್ಟು ಇದೇ ಟೆಕ್ಸ್ಟ್ ಬುಕ್ನ ಇಬ್ಬರು ಮಾಡಬೇಕು ಅಂತ ಹೇಳ್ತೀವಿ ಅಂದ್ಕೊಳ್ಳಿ, ಟೀಚ್ ಮಾಡಬೇಕು ಅಂತ. ಮತ್ತು ಸೆಲೆಕ್ಷನ್, ಟ್ರೈನಿಂಗ್, ಮೋಟಿವೇಶನ್ ಆ್ಯಂಡ್ ಕಂಟ್ರೋಲಿಂಗ್ ಸರ್ವಿಸ್ ಪರ್ಸನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲನ ಸ್ಕೂಲಿಗೆ ಹೋದಾಗ ದೇ ಆಸ್ಕ್ ಯು ಟು ಗಿವ್ ಡೆಮೋ ಅಲ್ವಾ, ಐದರ್ ಸ್ಕೂಲ್ ಕಾಲೇಜಸ್ಸಿಗೆ ನೀವು ಟೀಚ್ ಮಾಡೋಕ್ಕೆ ಹೋಗ್ತೀನಿ ಅಂತಂದಾಗ ದೇ ವಿಲ್ ಟೆಲ್ ಯು ಟು ಗಿವ್ ದ ಡೆಮೋಸ್. ಸೊ ಆ ಡೆಮೋ ಕೊಟ್ಟ ಮೇಲೆ ನಿಮ್ಮ ಕ್ವಾಲಿಟಿ ಏನಿದೆ, ನಿಮ್ಮ ಟೀಚಿಂಗ್ ಮೆಥಡ್ ಹೆಂಗಿದೆ ಅಂತ ನೋಡ್ಬಿಟ್ಟು ನಿಮ್ಮನ್ನು ಹೈಯರ್ ಮಾಡ್ಕೊತಾರೆ. ಎಸ್ ಅವರು. ಸೊ ಅದನ್ನು ನಾವು ಇದು ರೆಸ್ಪಾನ್ಸಸ್ ಇರುತ್ತೆ ಹೇಗೆ ಅಂತ. ನೆಕ್ಸ್ಟ್ ಪೆರಿಷಬಿಲಿಟಿ. ಪೆರಿಷಬಿಲಿಟಿ ಅಂದರೆ ಏನು? ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್, ರೀಸೋಲ್ಡ್ ಆ್ಯಂಡ್ ರಿಟರ್ನ್. ಫಾರ್ ಎಕ್ಸಾಂಪಲ್ ಸರ್ವಿಸಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಇವಾಗ ಇದು ಬಿಟ್ಬಿಡಿ, ಈಗ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇಲ್ಲ ಒಂದು ಬೇರೆ ಬೇರೆ ಅಕಾಡೆಮೀಸ್ ಆಗಿರ್ಬೋದು, ಅವರು ಆ್ಯಪ್ಸಲ್ಲಿ ನಾವು ಯೂಸ್ ಮಾಡೋ ಇದಿರ್ಬೋದು, ಅದು ಏನಂತಾರೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಹೌದಾ? ಬಟ್ ಇಲ್ಲಿ ಈಗ ಇರುತ್ತೆ, ಬಟ್ ಮುಂಚೆ ಎಲ್ಲ ಅವ್ರು ಏನಾಗ್ತಿತ್ತು, ಪೆರಿಷಬಲ್ ಸರ್ವಿಸ್. ಇವಾಗ ನಾನು ಒಂದ್ಸತಿ ಟೀಚ್ ಮಾಡಿದ್ದೀನಿ ಅಂತಂದ್ರೆ ಮುಗೀತು,
ಅದನ್ನು ನಾವು ರೀಸ್ಟೋರ್ ಮಾಡ್ಕೊಳಕ್ಕೆ ರೆಕಾರ್ಡ್ ಮಾಡ್ಕೊಳಕ್ಕಾಗ್ತಿದ್ದಿಲ್ಲ, ಏನಾಗ್ತಿದ್ದಿಲ್ಲ. ಹೌದಾ? ಸೊ ಸರ್ವಿಸಸ್ ಕ್ಯಾನಾಟ್ ಬಿ ಸ್ಟೋರ್ಡ್. ಹೌದಾ? ಇಲ್ಲ ಫಾರ್ ಎಕ್ಸಾಂಪಲ್ ಟಿ ವಿ ಫಿಟ್ ಮಾಡೋಕ್ಕೆ ಬಂದಿದ್ದ ಅಂದ್ಕೊಳ್ಳಿ, ಅವ್ನು ಬರಬೇಕಾದಾಗ ಸರ್ವಿಸ್ ಏನು ಪ್ರೊವೈಡ್ ಮಾಡಿರ್ತಾನೆ ಅದನ್ನು ಹಾಗೆ ಸೇವ್ ಮಾಡ್ಕೊಳಕ್ಕಾಗುತ್ತೆ. ಸಡನ್ನಾಗಿ ಬಿತ್ತು ಅಂದ್ಕೊಳ್ರಿ ಅವ್ನು ಹೋದ್ಮೇಲೆ, ಅಯ್ಯೋ ನೀನು ಸರ್ವಿಸಸ್ನ ಹೋಲ್ಡ್ ಮಾಡ್ಕೊಳಕ್ಕಾಗುತ್ತಾ, ಸ್ಟೋರ್ ಮಾಡ್ಕೊಳಕ್ಕಾಗ್ತಿತ್ತಾ? ಇಲ್ಲ. ಹೌದಾ? ಸರ್ವಿಸಸ್ ಕ್ಯಾನಾಟ್ ಬಿ ಸ್ಟೋರ್ಡ್, ರೀಸೋಲ್ಡ್. ಈಗ ನಾನು ಸರ್ವಿಸಸ್ ತೊಗೊಂಡಿದ್ದೀನಿ, ಇದನ್ನು ಯಾರು ನನಗೆ ಸೇಲ್ ಮಾಡೋಕ್ಕೆ ಬರುತ್ತಾ, ಕೊಡ್ತಿದ್ದೀನಿ, ಇಲ್ಲ ಅಲ್ವಾ? ಅಥವಾ ರಿಟರ್ನ್ ವಾಪಸ್ ತೊಗೊಳಕ್ಕಾಗುತ್ತೆ, ಈಗ ನಾನು ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ, ನೀವು ನಮಗೆ ವಾಪಸ್ ಹೇಳ್ಕೊಡ್ರಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪೆರಿಷಬಿಲಿಟಿ ಅಂತ. ಓಕೆ. ಮ್ಯಾನೇಜಿಂಗ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು ಸರ್ವಿಸಸ್. ಫಾರ್ ಎಕ್ಸಾಂಪಲ್ ಈಗ ಒಂದೇ ಸತಿ 1000 TVsನ ಅವರು ಸೇಲ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಇರೋದೇ ಒಂದು 100 ಮೆಂಬರ್ಸ್ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ. ಹೆಂಗೆ ಮಾಡ್ತಾರೆ? ಎಲ್ಲರೂ ಹೋಗೋಕ್ಕಾಗುತ್ತಾ? ಹಾಗೆ 100 ಮೆಂಬರ್ಸ್ 1000 ಮನೆಗೆ ಒಂದೇ ದಿವಸಕ್ಕೆ ಹೋಗೋಕ್ಕಾಗುತ್ತಾ? ಮೇ ಬಿ ಆಗ್ಬೋದು, ಬಟ್ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಮ್ಯಾನೇಜಿಂಗ್ ಡಿಮ್ಯಾಂಡ್, ಅವ್ರಿಗೆ ಡಿಮ್ಯಾಂಡ್ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರಬೇಕು. ನೆಕ್ಸ್ಟ್ ಪ್ರಮೋಷನ್ ಆ್ಯಂಡ್ ಪ್ರೈಸ್ ಪಾಲಿಸೀಸ್. ಪ್ರೈಸ್ ಪಾಲಿಸೀಸ್ ಬಗ್ಗೆ ಇನ್ಫಾರ್ಮೇಷನ್, ಇದು ಪ್ರಮೋಷನ್ ಮಾಡೋದ್ರ ಬಗ್ಗೆ ಪ್ರೈಸ್ ಪಾಲಿಸೀಸ್ ಲೈಕ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಅದೆಲ್ಲ ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸರ್ವಿಸ್ ಕ್ಯಾಟಗರೀಸ್ ಅಂತ ಹೇಳಿದ್ವಿ. ಇದ್ರ ಇಂಪ್ಲಿಕೇಶನ್ಸ್ ಆ್ಯಂಡ್ ರೆಸ್ಪಾನ್ಸಸ್ ನೋಡಿದ್ವಿ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಸರ್ವಿಸಲ್ಲೇ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದೊಂದು 3 ಪಾಯಿಂಟ್ಸ್ ಇದೆ. ಚೇಂಜಿಂಗ್ ಡಿಮ್ಯಾಂಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿಮ್ಯಾಂಡ್ ಚೇಂಜ್ ಆಗ್ತಾ ಇರೋ ಪ್ರಕಾರ ಸರ್ವಿಸಸ್ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಎಲ್ಲಾದರೂ ಟ್ರಿಪ್ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಓಕೆನಾ? ಆ ಟ್ರಿಪ್ ಹೋದಾಗ ಆ ಸೀಸ್ನಲ್ ವೈಸ್ ಟ್ರಿಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೋವಾಗೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಗೋವಾಗೆ ಹೋದಾಗ ಏನಾಗುತ್ತೆ, ಆ ಸೀಸನಲ್ ವೈಸ್ ನಿಮಗೆ ರೆಂಟ್ಸ್ ಇರುತ್ತೆ, ರೂಮ್ ರೆಂಟ್ಸ್ ಇರುತ್ತೆ, ಡಿಮ್ಯಾಂಡ್ ಪ್ರಕಾರ ನಿಮಗೆ ರೆಂಟ್ಸ್ ಇರುತ್ತೆ. ಇಲ್ಲಾಂದರೆ ಈ ಬೆಸ್ಟ್ ಎಕ್ಸಾಂಪಲ್ ಸೀಸ್ನಲ್ ಐಟಮ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾಂಗೋಸ್ ಆಗಿರ್ಬೋದು, ಸೀಸ್ನಲ್ಲಾಗಿ ಫ್ರೂಟ್ ಬರುತ್ತೆ, ಅದರ ಡಿಮ್ಯಾಂಡ್ ಎಷ್ಟಿರುತ್ತೆ? ಎಸೋರ್ನು ನಮಗೆ ಜಾಸ್ತಿ ಆಗುತ್ತೆ ಇಲ್ಲ ಕಾಸ್ಟು, ಸರ್ವಿಸಸ್ ಜಾಸ್ತಿ ಪ್ರೊವೈಡ್ ಮಾಡ್ತಾರೆ ಇಲ್ಲ ಅವರು, ಎಸೋರ್ನು. ಸೊ ಆ ಥರ ಚೇಂಜಿಂಗ್ ಡಿಮ್ಯಾಂಡ್. ಸೊ ದಟ್ ಈಸ್ ಗೂಡ್ಸ್ ಬಂತಲ್ಲ, ಮ್ಯಾಂಗೋಸ್ ಅಂದರೆ. ಸರ್ವಿಸಸ್ ಅಂತಂದರೆ ಇದೆ ಗೋವಾದು. ಇದಕ್ಕೆ ಲಿಂಕ್ ಇದೆ ನೋಡಿ. ಪ್ರೈಸಿಂಗ್ ಆಫ್ ಸರ್ವಿಸಸ್, ಚೇಂಜಿಂಗ್ ಡಿಮ್ಯಾಂಡ್, ಪ್ರೈಸಿಂಗ್ ಆಫ್ ಸರ್ವಿಸಸ್. ಇವ್ರೇನು ಮಾಡ್ತಾರೆ, ಇವಾಗ ನಾವು ಒಂದು ಸೀಸನಲ್ಲಿ ನಾವು ಗೋವಾಗೆ ಹೋಗಿದ್ದೀವಿ ಟ್ರಿಪ್ ಅಂತ ಅಂದ್ಕೊಳ್ಳಿ, ಟೂರಿಸ್ಟ್ ಪ್ಲೇಸಿಗೆ ಹೋಗಿದ್ದೀವಿ ಅಂದ್ಕೊಳ್ಳಿ. ಅಲ್ಲೇನಾಗುತ್ತೆ, ಅವರು ಪ್ರೈಸ್ ಹೈಕ್ ಮಾಡಿಬಿಡ್ತಾರೆ. ನಾಟ್ ಓನ್ಲಿ ಇಂದು ರೂಮ್ ರೆಂಟ್ಸ್ ಆಗಿರ್ಬೋದು, ಇಲ್ಲ ಆಕ್ಟಿವಿಟೀಸ್ ಇರುತ್ತಲ್ಲ, ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್, ಅಲ್ಲೆಲ್ಲ ಪ್ರೈಸಸ್ ನಿಮಗೆ ನಾರ್ಮಲ್ ಟೈಮ್ಗಿಂತ ಸೀಸನಲ್ ಟೈಮಿಗೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಅದು. ಆಮೇಲೆ ಡೈರೆಕ್ಟ್ ಚಾನಲ್ಲು. ಡೈರೆಕ್ಟ್ ಚಾನಲ್ ಅಂತಂದ್ರೆ ನಾವೇನು ಮಾಡ್ತೀವಿ, ಕೆಲವೊಂದು ಡೈರೆಕ್ಟ್ ಚಾನಲ್ಸ್ ಇರುತ್ತೆ ಸರ್ವಿಸ್ ಪ್ರೊವೈಡ್ ಮಾಡೋದು. ನಾವೇ ಹೋಗ್ತೀವಿ, ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ನಮ್ಮ ಮನೆಗೆ ಬಂದು ಕೂತ್ಕೊಳ್ಳುತ್ತಾ? ಇಲ್ಲ. ಸೊ ಹೋಟೆಲ್, ಡಾಕ್ಟರ್ಸ್ ಹತ್ರ, ಸೊ ಪ್ರತಿಯೊಂದು ಈ ಥರ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಸರ್ವಿಸಸ್ಗೆ ಅಂತ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ಸ್ ಇನ್ ಮಾರ್ಕೆಟಿಂಗ್ ಅಂತ. ಏನೇನು ಪ್ರಾಬ್ಲಮ್ಸ್ ಮಾರ್ಕೆಟಿಂಗಲ್ಲಿ ಇರುತ್ತೆ ಅಂತ ನೋಡೋಣ ಈಗ. ಪ್ರಾಬ್ಲಮ್ಸ್ ಇನ್ ಮಾರ್ಕೆಟಿಂಗ್ ಆಫ್ ಸರ್ವಿಸಸ್. ಓಕೆ, ನಾಟ್ ಪ್ರಾಡಕ್ಟ್, ಸರ್ವಿಸಸ್ ಮಾರ್ಕೆಟಿಂಗಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ? ಡೆಮಾನ್ಸ್ಟ್ರೇಷನ್ ಇಶ್ಯೂಸ್ ಇರುತ್ತೆ. ಡೆಮಾನ್ಸ್ಟ್ರೇಷನ್ ಅಂತಂದರೆ ಇವಾಗ ಏನೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದೀವಿ ಅಂದ್ಕೊಳ್ರಿ. ಸೊ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು ತಾನೆ ಅವರು. ಅದರಲ್ಲಿ ಕೆಲವೊಂದು ಸತಿ ಇಶ್ಯೂಸ್ ಇರುತ್ತೆ. ಓಕೆನಾ? ಇಲ್ಲ ತೋರಿಸಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡ್, ಅದು ಇದು ಎಲ್ಲ ಇರುತ್ತೆ. ಸೊ ಅದು. ಸೊ ಈಗ ಫಾರ್ ಎಕ್ಸಾಂಪಲ್ ಸರ್ವಿಸಸ್ ಮುಂಚೆ ನೋಡಿದ್ವಿ, ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್, ಅದು ಒಂದು ಪ್ರಾಬ್ಲಮ್ಮೇ. ಸರ್ವಿಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಸರ್ವಿಸ್ ಕೆನಾಟ್ ಬಿ ಪ್ರೊಟೆಕ್ಟೆಡ್ ಥ್ರೂ ಪೇಟೆಂಟ್ಸ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಇಂಟ್ಯಾಂಜಿಬಲ್ ಅಸೆಟ್. ಈಗ ಕಾಪಿ ರೈಟ್ಸು ಅದು ಇದು ಹಿಂಗಿರುತ್ತಲ್ವ, ಪೇಟೆಂಟ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಟ್ಯಾಂಜಿಬಲ್ ಅಸೆಟ್. ಓಕೆನಾ? ಸೊ ಸರ್ವಿಸಸ್ ಕೆನಾಟ್ ಬಿ ಪ್ರೊಟೆಕ್ಟೆಡ್ ಥ್ರೂ ಕಾಪಿ ರೈಟ್ಸ್. ಈಗ ನನ್ನ ಕೊಟ್ಟು ಸರ್ವಿಸ್ ಥರ ನೀನು ಕೊಡಬೇಡ ಅಂತ ನಾವು ಪೇಟೆಂಟ್ ಮಾಡೋಕ್ಕಾಗಲ್ಲ. ಬಟ್ ಪ್ರಾಡಕ್ಟ್ ಇದ್ದರೆ ಮಾಡ್ಬೋದು, ಬಟ್ ಸರ್ವಿಸಸ್ನ ನಾವು ಮಾಡೋಕ್ಕಾಗಲ್ಲ. ಸೊ ಅದು ಒಂಥರ ಪ್ರಾಬ್ಲಮ್ ಇರುತ್ತೆ. ಸರ್ವಿಸಸ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ಸರ್ವಿಸ್ ಪ್ರೊವೈಡರ್. ಹೌದಾ? ಸರ್ವಿಸಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಸರ್ವಿಸ್ ಪ್ರೊವೈಡರ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಕಂಪ್ನಿದು ಬ್ರ್ಯಾಂಡ್ದು ನಾವು TV ಅಥವಾ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಏನೋ ತೊಗೊಂಡ್ರೆ ನಾವು ಯಾರಿಗೆ ಕನೆಕ್ಟ್ ಮಾಡಿ? ಸರ್ವಿಸ್ ಪ್ರೊವೈಡರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಸರ್ವಿಸ್ ಪ್ರೊವೈಡರ್ ಸರ್ವಿಸ್ ಲಿಂಕ್ ಇರುತ್ತೆ. ಸರ್ವಿಸ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ಸರ್ವಿಸ್ ಪ್ರೊವೈಡರ್. ಹೌದಾ? ನೆಕ್ಸ್ಟ್, ಸರ್ವಿಸಸ್ ಆರ್ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ಆರ್ ಇನ್ಕನ್ಸಿಸ್ಟೆಂಟ್. ಹೀಗೆ ಮಾಡಬೇಕು ಅನ್ನೋ ಸರ್ವಿಸಸ್ ಅಂತ ಏನಾರ ಇರುತ್ತಾ? ಫಾರ್ ಎಕ್ಸಾಂಪಲ್ ಟೀಚಿಂಗ್ ಫೀಲ್ಡ್ ಅಂದ್ಕೊಳ್ಳಿ, ಈ ಹೀಗೆ ನೀವು ಕೂತ್ಕೊಂಡು ಹೀಗೆ ಟೀಚ್ ಮಾಡಬೇಕು ಅಂತ ಏನಾರ ಸರ್ವಿಸಸ್ ಇರುತ್ತೆ, ಸ್ಟ್ಯಾಂಡರ್ಡ್ ಆಗಿರುತ್ತಾ? ಇಲ್ಲ. ಸೊ ಆ ಟೈಮಲ್ಲಿ ಅವ್ರು ಸ್ಪಾಂಟೇನಿಯಸ್ ಆಗಿ ಅವ್ರಿಗೆ ಏನು ಎಕ್ಸಾಂಪಲ್ಸ್ ಬರುತ್ತೋ, ಏನು ಟೀಚಿಂಗ್ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಸರ್ವಿಸಸ್ ಆರ್ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ಆರ್ ಇನ್ಕನ್ಸಿಸ್ಟೆಂಟ್.
ಕನ್ಸಿಸ್ಟೆಂಟ್ ಆಗಿರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಕಾನ್ಸೆಪ್ಟ್ನ ನಾನು ನೆಕ್ಸ್ಟ್ ಇನ್ನೊಂದು ಸತಿ ಮಾಡಿದ್ದೀನಿ ಅಂದರೆ ಏನೋ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಐದರ್ ಇಟ್ ಮೇ ಬಿ ಮೋರ್ ಚೇಂಜಸ್ ಅಲ್ಲ, ಲೆಸ್ ಚೇಂಜಸ್ ಆದರೂ ಆಗಿರ್ಬೋದು, ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿರಲ್ಲ, ಇನ್ಕನ್ಸಿಸ್ಟೆಂಟ್ ಸರ್ವಿಸಸ್ಸು ಅಂತ. ಸರ್ವಿಸ್ ಪ್ರೊವೈಡರ್ಸ್ ಅಪಾಯಿಂಟಿಂಗ್ ಫ್ರಾಂಚೈಸೀಸ್ ಮೇ ಫೇಸ್ ಪ್ರಾಬ್ಲಮ್ಸ್ ಆಫ್ ಕ್ವಾಲಿಟಿ. ಇವಾಗ ಫಾರ್ ಎಕ್ಸಾಂಪಲ್ ಫ್ರಾಂಚೈಸೀಸ್ ಅಂತ ಪರ್ಚೇಸ್ ಮಾಡ್ತಾರೆ, ಹೈರ್ ಮಾಡ್ಕೊತಾರೆ ಅವ್ರನ್ನ. ಫ್ರಾಂಚೈಸೀಸ್ ಅಂದರೆ ಒಂದು ಎಕ್ಸ್ಟ್ರಾ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಇರುತ್ತೆ ಅವ್ರ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ. ಅವ್ರು ಏನೇನು ಮೇ ಬಿ ಕ್ವಾಲಿಟಿ ಕರೆಕ್ಟಾಗಿ ಪ್ರೊವೈಡ್ ಮಾಡಲ್ಲ, ಅವಾಗೂ ಸರ್ವಿಸ್ ಪ್ರಾಬ್ಲಮ್ಸ್ ಏನಂದರೆ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರಾಬ್ಲಮ್ಸ್ ಫೇಸ್ ಮಾಡುತ್ತೆ ಅಂತ. ನೆಕ್ಸ್ಟ್ ಲೆವೆಲ್ಸ್ ಆಫ್ ಕಸ್ಟಮರ್ ಸರ್ವಿಸಸ್. ಸೊ ಲೆವೆಲ್ಸ್ ಆಫ್ ಕಸ್ಟಮರ್ ಸರ್ವಿಸಸ್ ಅಂದರೆ ಸೆಲ್ಫ್ ಸರ್ವಿಸ್. ನಾವು ಒಂದು ಹೋಟೆಲ್ಗೆ ಹೋಗಿರ್ತೀವಿ, ಸೆಲ್ಫ್ ಸರ್ವಿಸ್ ಅಂತ ಬರ್ತಿರ್ತಾರೆ, ಹೌದಾ ಅಲ್ವಾ? ನಾವೇ ಹೋಗ್ಬಿಟ್ಟು ನಾವೇ ಸರ್ವ್ ಮಾಡ್ಕೊಂಡು ಬಂದು ತಿನ್ನಬೇಕು, ದಟ್ ಈಸ್ ಕಾಲ್ಡ್ ಎಸ್ ಸೆಲ್ಫ್ ಸರ್ವಿಸ್. ಇಲ್ಲ ಅಂತಂದರೆ DIY ಅಂತ ಇರ್ತದೆ, ಡೂ ಇಟ್ ಯೋರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಅಸಾರ್ಟೆಡ್ ಸರ್ವಿಸ್. ಓಕೆ, ಅಸಾರ್ಟೆಡ್ ಸರ್ವಿಸ್ ಅಂತಂದರೆ ಈಗೆಲ್ಲಾದರೂ ನಾವು ಶಾಪಿಗೆ ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ. ಶಾಪಿಗೆ ಹೋದಾಗ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಸೂಪರ್ ಮಾರ್ಕೆಟ್ಸಿಗೆ. ನಮಗೇನಾರೋ ಗೊತ್ತಿಲ್ಲ ಅಂತಂದರೆ ಕೆಲವೊಂದು ಬಂದು ಸಜೆಸ್ಟ್ ಮಾಡ್ತಾರೆ, ನೋಡಿ ಓಕೆ ಇಲ್ಲಿದೆ ನೋಡಿ ಅಂತ. ದಟ್ ಈಸ್ ಲೈಕ್ ಅಸಾರ್ಟೆಡ್ ಸರ್ವಿಸ್. ಒಂದು ಸ್ವಲ್ಪ ಗೈಡೆನ್ಸ್ ಕೊಡ್ತಾರೆ, ಅಸಿಸ್ಟೆನ್ಸ್ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಸಾರ್ಟೆಡ್ ಸರ್ವಿಸಸ್ ಅಂತ. ನೆಕ್ಸ್ಟ್ ಫುಲ್ ಸರ್ವಿಸಸ್ ಅಂದರೆ ಏನು? ಫುಲ್ ಸರ್ವಿಸಸ್ ಅಂದರೆ ಲೈಕ್ 100% ಸರ್ವಿಸಸ್ಸೇ ಇರುತ್ತೆ. ಫುಲ್ ಸರ್ವಿಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲಾದರೂ ಒಂದು ಮಾರ್ಕೆಟಿಗೆ ಹೋಗಿರ್ತೀರಿ ಅಂದ್ಕೊಳ್ಳಿ, ಲೈಕ್ ದೊಡ್ಡ ಸೂಪರ್ ಮಾರ್ಕೆಟ್ಸಿಗೆ ಹೋಗಿರ್ತೀವಿ ಅಂದ್ಕೊಳ್ರಿ. ಅವ್ರು ಏನು ಮಾಡ್ತಾರೆ, ಫಸ್ಟ್ ನಿಮಗೆ ಎಲ್ಲ ಕಂಫರ್ಟಬಲ್ ಆಗಿದೆ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಾರ ನಿಮಗೆ ಪ್ರಾಡಕ್ಟ್ಸ್ ಬೇಕಪ್ಪ, ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಅಸಿಸ್ಟ್ ಮಾಡ್ತಾರೆ, ಲೈಕ್ ಅಸಾರ್ಟೆಡ್ ಸರ್ವಿಸಸ್. ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ನೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂತಂದು ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ನಾವು ನಿಮ್ಮ ಮನೆಗೆ ಅಂತ ಹೇಳ್ತಾರೆ. ಸೊ ಫುಲ್ ಸರ್ವಿಸಸ್ ಫ್ರಮ್ ದ ಸ್ಕ್ರ್ಯಾಚ್ ನಾವು ಹೋಗೋದು. ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ನಾವು ಏನು ಮಾಡ್ತೀವಿ ಅಂತಂದರೆ ಲಿಸ್ಟ್ ಕಳಿಸ್ಬಿಟ್ರೆ ರೆಡಿ ಮಾಡಿಟ್ಟು ಅವರೇ ಕಳಿಸ್ಬಿಡ್ತಾರೆ, ಓಕೆನಾ? ಅದು ದಟ್ ಈಸ್ ಕಾಲ್ಡ್ ಆಸ್ ಫುಲ್ ಸರ್ವಿಸಸ್ ಅಂತ. ಸೊ ಇದೆಲ್ಲ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕಸ್ಟಮರ್ ಸರ್ವಿಸಸ್ ಅಂತ. ಓಕೆ, ನೆಕ್ಸ್ಟ್ ಸರ್ಕಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸರ್ಕಲ್ ಅಂದರೆ ಪರ್ಫಾರ್ಮೆನ್ಸ್ ಗ್ಯಾಪ್ ಅಂತ. ಸೊ ಎಲ್ಲಿ ಪರ್ಫಾರ್ಮೆನ್ಸ್ ಗ್ಯಾಪ್ ಇರುತ್ತೆ, ಕೆಲವೊಂದು 5 ಟೈಪ್ಸ್ ಆಫ್ ಗ್ಯಾಪ್ಸ್ ಇದೆ ನಮಗೆ. ಸೊ ಏನೇನು ಅಂತಂದು, ಸೊ ಈ ಸರ್ಕಲ್ ಕಾನ್ಸೆಪ್ಟ್ ಕೊಟ್ಟಿರೋ ಯಾರು ಅಂದರೆ ಪರಶುರಾಮನ್, ಜಿತ್ಮಿಲ್ ಆ್ಯಂಡ್ ಬೆರಿ. ಸೊ ಇವ್ರು ಏನು ಮಾಡಿದ್ದಾರೆ, ಸರ್ಕಲ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸರ್ಕಲ್ ಇಸ್ ನಥಿಂಗ್ ಬಟ್ ಪರ್ಫಾರ್ಮೆನ್ಸ್ ಗ್ಯಾಪ್. ಸೊ ಪರ್ಫಾರ್ಮೆನ್ಸ್ ಗ್ಯಾಪು 5 ಟೈಪ್ಸ್ ಇದೆ. ಫಸ್ಟ್ ಒಂದು ನಾಲೆಜ್ ಗ್ಯಾಪ್. ಈ ನಾಲೆಜ್ ಗ್ಯಾಪ್ ಯಾರಿಗೆ ಬರುತ್ತೆ ಅಂತಂದರೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್, ಇಟ್ ವಿಲ್ ಬಿ ಬಿಟ್ವೀನ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಮಾರ್ಕೆಟರ್ ಪರ್ಸೆಪ್ಷನ್ ಆಫ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್. ಇವಾಗ ನಾನು ಕಸ್ಟಮರ್, ಓಕೆ, ಇನ್ನೊಬ್ಬರು ಒಂದು ಮಾರ್ಕೆಟರ್ ಇರ್ತಾರೆ ಅಂದ್ಕೊಳ್ಳಿ. ಸೊ ಅವ್ರು ಏನು ಅನ್ಕೊತಾರೆ, ಒಂದು ಪೆನ್ ಕೊಟ್ಬಿಟ್ರೆ ಸಾಕಪ್ಪ ಅಂತ ಅನ್ಕೊತಾರೆ. ಸೊ ನಾನೇನು ಅನ್ಕೊತೀನಿ, ನನ್ನ ಎಕ್ಸ್ಪೆಕ್ಟೇಷನೇ ಬೇರೆ ಇರುತ್ತೆ. ಅದು ಕಲರ್ ಬರಬೇಕು, ಹಂಗಿರಬೇಕು, ಹಿಂಗಿರಬೇಕು. ನನ್ನ ಎಕ್ಸ್ಪೆಕ್ಟೇಷನ್ಸೇ ಡಿಫ್ರೆಂಟ್ ಇರುತ್ತೆ ಒಂದು ಪ್ರಾಡಕ್ಟ್ ಬಗ್ಗೆ. ಕಸ್ಟಮರ್ ಇದು ಮಾರ್ಕೆಟರ್ ಥಿಂಕ್ ಮಾಡೋದೇ ಡಿಫ್ರೆಂಟ್ ಇರುತ್ತೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ದಟ್ ಈಸ್ ಕಾಲ್ಡ್ ಆಸ್ ನಾಲೆಜ್ ಗ್ಯಾಪ್. ಸೊ ಅದನ್ನು ಹೆಂಗೆ ನಾವು ಹೋಗ್ಲಾಡಿಸ್ಬೇಕು, ಅದನ್ನ ಹೆಂಗೆ ನಾವು ಇದು ಮಾಡಬೇಕು ಅಂತಂದರೆ ಕಂಡಕ್ಟ್ ರಿಸರ್ಚ್ ಅಬೌಟ್ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್. ಲೈಕ್ ಕ್ವೆಶನರ್ಸ್ ಇರ್ತಾರೆ. ನೀವು ಭಾಳ ಕಡೆ ಹೋಗಿದ್ರೆ ಹೊಸ ಇದು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಅವರು ಒಂದು ಕ್ವೆಶನರ್ ಇಟ್ಟಿರ್ತಾರೆ. ಸೊ ನೀವು ಅದನ್ನು ಫಿಲ್ ಮಾಡಿ ಬರಬೇಕು. ಅಕಾರ್ಡಿಂಗ್ ಟು ದಟ್ ಸರ್ವೆ ಅವರು ಪ್ರಾಡಕ್ಟ್ನ ಚೇಂಜಸ್ ಮಾಡ್ತಾರೆ, ಸರ್ವಿಸಸಲ್ಲಿ ಚೇಂಜಸ್ ಮಾಡ್ತಾರೆ. ಎಸ್ ಆರ್ ನೋ? ಸೊ ಕಂಡಕ್ಟಿಂಗ್ ರಿಸರ್ಚ್ ಅಬೌಟ್ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ ಹೆಂಗೆ, ಗೆಟ್ಟಿಂಗ್ ಇನ್ಫಾರ್ಮೇಷನ್ ಥ್ರೂ ಕ್ವೆಶನರ್ಸ್ ಫಿಲ್ಡ್ ಬೈ ಕಸ್ಟಮರ್ಸ್, ಇಲ್ಲ ಇಂಟ್ರಾಕ್ಟಿಂಗ್ ವಿತ್ ಕಸ್ಟಮರ್ಸ್. ಡೈರೆಕ್ಟಾಗಿ ಕೇಳ್ಬೋದು ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಚೇಂಜಸ್ ಮಾಡ್ಕೋಬೇಕು ಅಂತ. ಎಸ್ ಆರ್ ನೋ? ಅದು ಅನಲೈಸಿಂಗ್ ಕಸ್ಟಮರ್ ಕಂಪ್ಲೇಂಟ್ಸ್. ಕಸ್ಟಮರ್ಸ್ ಏನಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅದ್ರ ಪ್ರಕಾರ ಅನಲೈಸ್ ಮಾಡಿಬಿಟ್ಟು ಮಾಡೋದು. ಆ್ಯಂಡ್ ನೆಕ್ಸ್ಟ್ ಫೀಡ್ಬ್ಯಾಕ್ ಫ್ರಮ್ ದ ಸೇಲ್ಸ್ ಫೋರ್ಸ್. ಸೇಲ್ಸ್ ಮಾಡೋರ್ಗೂ ಗೊತ್ತಿರುತ್ತೆ, ಯಾಕಂದರೆ ಅವರು ದೇ ವಿಲ್ ಬಿ ಡೈರೆಕ್ಟ್ಲಿ ಲಿಂಕ್ ವಿತ್ ದ ಕಸ್ಟಮರ್ಸ್. ಅವ್ರು ಹೇಳಿದ ಫೀಡ್ಬ್ಯಾಕ್ನ ಆಕ್ಸೆಪ್ಟ್ ಮಾಡಬೇಕು. ಸೊ ಈ 3 ಮಾಡಿದರೆ ನಾಲೆಜ್ ಗ್ಯಾಪ್ ಕವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಗ್ಯಾಪ್. ಸ್ಟ್ಯಾಂಡರ್ಡ್ ಗ್ಯಾಪ್ ವಿಲ್ ಬಿ ಬಿಟ್ವೀನ್ ಮಾರ್ಕೆಟರ್ಸ್ ಪರ್ಸೆಪ್ಷನ್ ಅಬೌಟ್ ದ ಕ್ವಾಲಿಟಿ ಆಫ್ ಸರ್ವಿಸಸ್ ಆ್ಯಂಡ್ ಸ್ಪೆಸಿಫಿಕೇಷನ್ ಆಫ್ ಸರ್ವಿಸ್ ಕ್ವಾಲಿಟಿ ಪ್ಯಾರಾಮೀಟರ್ಸ್. ಹೌದಾ? ಮಾರ್ಕೆಟರ್ಸ್ ಪರ್ಸೆಪ್ಷನ್ ಕ್ವಾಲಿಟಿ ಹಿಂಗೆ ಸರ್ವಿಸಸ್ ಹಿಂಗಿರುತ್ತೆ ಅಂತ ಮಾರ್ಕೆಟರ್ ಎಕ್ಸ್ಪೆಕ್ಟ್ ಮಾಡೋದೇ ಬೇರೆ. ಬಟ್ ಅಲ್ಲಿ ಒಂದು ಸರ್ವಿಸ್ ಇರುತ್ತಲ್ಲ, ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇರುತ್ತೆ, ಸ್ಪೆಸಿಫಿಕೇಷನ್ ಆಫ್ ಸರ್ವಿಸ್ ಪ್ಯಾರಾಮೀಟರ್ಸ್ ಇರುತ್ತೆ, ಅದೇ ಡಿಫ್ರೆಂಟ್ ಇರುತ್ತೆ. ಅದ್ರ ಮಧ್ಯೆ ಗ್ಯಾಪ್ ಇರೋದನ್ನೇ ನಾವು ಸ್ಟ್ಯಾಂಡರ್ಡ್ ಗ್ಯಾಪ್ ಅಂತ ಕರಿತೀವಿ. ಓಕೆ,
ಇಲ್ಲೇನಾಗುತ್ತೆ, ಅಪ್ಗ್ರೇಡ್ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ ಆಸ್ ಪರ್ ಕಾಂಪಿಟೇಷನ್. ಇವಾಗ ಹೇಳ್ತಾರೆ ಮಾರ್ಕೆಟರ್ಸ್ ಕಂಪನಿಗೆ ಈಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಇನ್ನೊಂದು ಬ್ರ್ಯಾಂಡ್ ಅವರು ಈ ಥರ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ, ನೀವು ಅದಕ್ಕಿಂತ ಕಮ್ಮಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದೀರಿ, ಸೊ ಅದು ಪ್ರಾಬ್ಲಮ್ ಆಗ್ತಿದೆ ಅಂತಂದಾಗ ಇವ್ರು ಏನು ಮಾಡ್ತಾರೆ, ಕಂಪನಿಯವರು ಇವ್ನು ತೊಗೊಂಡಿರೋ ಮಾರ್ಕೆಟರ್ ತೊಗೊಂಡಿರೋ ಫೀಡ್ಬ್ಯಾಕಿಂದ ಸರ್ವಿಸಸ್ ಸ್ಟ್ಯಾಂಡರ್ಡ್ಸಲ್ಲಿ ಡಿಫ್ರೆನ್ಸ್ ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ತಾರೆ ಸರ್ವಿಸಸ್ನ. ನೆಕ್ಸ್ಟ್, ಡೆವಲಪಿಂಗ್ ಸೊಲ್ಯೂಷನ್ ಟು ದ ಕಸ್ಟಮರ್ ಪ್ರಾಬ್ಲಮ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಟೆಕ್ನಾಲಜಿಯಿಂದ ಏನಾನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತಾ ಅಂತ ಪ್ರತಿಯೊಂದು ನೋಡ್ಕೊಂಡ್ಬಿಟ್ಟು ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಸ್ಟ್ಯಾಂಡರ್ಡ್ ಗ್ಯಾಪ್. ಈ ಥರ ಅವರು ಮಾಡ್ಕೋಬೋದು ಅಂತ. ಮೆಷರಿಂಗ್ ಸರ್ವಿಸ್ ಪರ್ಫಾರ್ಮೆನ್ಸ್. ಸೊ ಆ ಸ್ಟ್ಯಾಂಡರ್ಡ್ ಗ್ಯಾಪಲ್ಲಿ ಅವರು ಸರ್ವಿಸ್ ಪರ್ಫಾರ್ಮೆನ್ಸ್ನು ಮೆಷರ್ ಮಾಡಬೇಕು. ಸೊ ದೀಸ್ ಆರ್ ಫ್ಯೂ ಕಂಟ್ರೋಲ್ಸ್ ಆ ಥರ ಹೆಲ್ಪ್ ಆಗ್ಬೋದು ಅವ್ರಿಗೆ ಸರ್ವಿಸ್ ಗ್ಯಾಪ್ ಕಂಟ್ರೋಲ್ ಮಾಡೋಕ್ಕೆ ಅಂತ. ಓಕೆ, ನೆಕ್ಸ್ಟ್ ಡೆಲಿವರಿ ಗ್ಯಾಪ್ ಅಂತ. ಡೆಲಿವರಿ ಗ್ಯಾಪ್ ಇಸ್ ಬಿಟ್ವೀನ್ ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ ಆ್ಯಂಡ್ ಸರ್ವಿಸ್ ಡೆಲಿವರಿ. ಏನು ಸ್ಪೆಸಿಫಿಕೇಷನಲ್ಲಿ ಇರುತ್ತೆ ಸರ್ವಿಸ್ ಹಿಂಗೆ ಪ್ರೊವೈಡ್ ಮಾಡ್ತೀವಂತ ಅದು, ಆ್ಯಂಡ್ ಡೆಲಿವರಿ ಕೊಡ್ತಾರಲ್ಲ, ಸರ್ವಿಸ್ ಕೊಡ್ತಾರಲ್ಲ ಅದು, ಅದಕ್ಕೆ ಏನಾದ್ರು ಗ್ಯಾಪ್ ಇತ್ತು, ಇಲ್ಲಿ ಸ್ಪೆಸಿಫಿಕೇಷನ್ ಕೊಟ್ಟಿರೋದೇ ಬೇರೆ ಇದೆ, ಇವ್ರು ಸರ್ವಿಸ್ ಕೊಟ್ಟಿರೋದೇ ಬೇರೆ ಇದೆ ಅಂದ್ಕೊಳ್ಳಿ, ಅದನ್ನ ಡೆಲಿವರಿ ಗ್ಯಾಪ್ ಅಂತ ಹೇಳ್ತೀವಿ. ಓಕೆ, ಸೊ ಅವಾಗ ಏನು ಮಾಡ್ತೀವಿ, ಟ್ರೈನಿಂಗ್ ಆಫ್ ಸ್ಟೋರ್ ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ಬ್ಯಾಕ್ ಆ್ಯಂಡ್ ಸ್ಟಾಫ್. ಸೊ ಈ ಸ್ಪೆಸಿಫಿಕೇಷನ್ ಪ್ರಕಾರ ಅವ್ರನ್ನ ಟ್ರೈನ್ ಮಾಡ್ತೀವಿ ಸರ್ವಿಸ್ ಹಿಂಗೆ ಪ್ರೊವೈಡ್ ಮಾಡಬೇಕು ಅಂತ. ಓಕೆನಾ. ನೆಕ್ಸ್ಟ್, ಇಂಪ್ರೂವಿಂಗ್ ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್. ಇಂಟರ್ನಲ್ ಕಮ್ಯುನಿಕೇಷನ್ ಜಾಸ್ತಿ ಮಾಡಿಬಿಟ್ಟು ಸ್ಪೆಸಿಫಿಕೇಷನಲ್ಲಿ ಹೀಗೆಲ್ಲ ಇದೆ, ಸೊ ನೀವು ಹೀಗೆ ಸರ್ವಿಸಸ್ ಪ್ರೊವೈಡ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಡ್ತೀವಿ. ಓಕೆ, ಮೋಟಿವೇಟ್ ಮಾಡಿಬಿಟ್ಟು. ನೆಕ್ಸ್ಟ್, ಎಂಪವರಿಂಗ್ ಎಂಪ್ಲಾಯೀಸ್ ಟು ಮೇಕ್ ಡಿಸಿಷನ್ಸ್ ಟು ಸಾಲ್ವ್ ದ ಕಸ್ಟಮರ್ ಪ್ರಾಬ್ಲಮ್. ಸಡನ್ನಾಗಿ ಸರ್ವಿಸ್ ಕೊಡೋಕ್ಕೆ ಬಂದಿರ್ತಾರೆ, ಆನ್ ಸ್ಪಾಟ್ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂದರೆ ದೇ ಶುಡ್ ಹ್ಯಾವ್ ದಟ್ ಕೆಪಾಸಿಟಿ ಟು ಮೇಕ್ ಸಡನ್ ಡಿಸಿಷನ್ಸ್. ಆ ಟೈಮಲ್ಲಿ ತಗೊಂಡೋ ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ. ಸೊ ಆ ಥರನೂ ಎಂಪ್ಲಾಯೀಸ್ನ ಎಂಪವರ್ ಮಾಡಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಗ್ಯಾಪ್. ಕಮ್ಯುನಿಕೇಷನ್ ಗ್ಯಾಪ್ ಇಸ್ ಬಿಟ್ವೀನ್ ಸರ್ವಿಸ್ ಡೆಲಿವರಿ ಆ್ಯಂಡ್ ಮಾರ್ಕೆಟರ್ಸ್ ಕಮ್ಯುನಿಕೇಷನ್ ಆಫ್ ಸರ್ವಿಸ್ ಕ್ವಾಲಿಟಿ. ಓಕೆ, ಇವ್ರು ಏನು ಸರ್ವಿಸ್ ಡೆಲಿವರಿ ಮಾಡ್ತಾರೆ ಆ್ಯಂಡ್ ಮಾರ್ಕೆಟರ್ ಏನು ಕಮ್ಯುನಿಕೇಟ್ ಮಾಡಿರ್ತಾರೆ ಈ ಥರ ಕ್ವಾಲಿಟಿ ಪ್ರೊವೈಡ್ ಮಾಡಬೇಕು ಅಂತ, ಅಲ್ಲಿ ಏನಾರ ನಮಗೆ ಗ್ಯಾಪ್ ಇತ್ತು ಅಂತಂದರೆ ಅದನ್ನು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಕರಿತೀವಿ. ಮಾರ್ಕೆಟಿಂಗ್ ರಿಯಲಿಸ್ಟಿಕ್ ಕಮಿಟ್ಮೆಂಟ್ಸ್. ಇವ್ರು ಮಾರ್ಕೆಟರ್ ಏನು ಮಾಡಬೇಕು ಅಂತಂದರೆ ಅಲ್ಲಿ ಏನಿದೆ, ಯಾಕಂದರೆ ಇವ್ರು ಸರ್ವಿಸ್ ಡೆಲಿವರಿ ಮಾಡೋದು ಸ್ಪೆಸಿಫಿಕೇಷನ್ ಪ್ರಕಾರ ಮಾಡಿರ್ತಾರೆ, ಇವ್ರು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಏನು ಕಮಿಟ್ಮೆಂಟ್ ಇರುತ್ತೆ, ಸೊ ಮಾರ್ಕೆಟಿಂಗ್ ರಿಯಲಿಸ್ಟಿಕ್ ಕಮಿಟ್ಮೆಂಟ್ಸ್. ನೆಕ್ಸ್ಟ್, ಮ್ಯಾನೇಜಿಂಗ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ವಿತ್ ಅ ಫೀಸಿಬಲ್ ರೇಂಜ್ ಆಫ್ ಮಾರ್ಕೆಟರ್. ಅದನ್ನು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತಲ್ವ ಅದ್ರ ಪ್ರಕಾರ ಆ ಮಾರ್ಕೆಟರು ಮತ್ತು ಆ ಸರ್ವಿಸ್ ಡೆಲಿವರಿ ಏನಿರುತ್ತಲ್ಲ ಅವೆರಡು ಅವರು ಒಂದು ಕಮ್ಯುನಿಕೇಟ್ ಮಾಡಿಬಿಟ್ಟು ಆ ಕಮ್ಯುನಿಕೇಷನ್ ಗ್ಯಾಪ್ನ ದೇ ಹ್ಯಾವ್ ಟು ಕ್ಲೋಸ್ ಅಂತ. ಓಕೆ, ನೆಕ್ಸ್ಟ್ ಸರ್ವಿಸ್ ಗ್ಯಾಪ್ ಅಂತ. ಸರ್ವಿಸ್ ಗ್ಯಾಪ್ ವಿಲ್ ಬಿ ಬಿಟ್ವೀನ್ ಪರ್ಸೀವ್ಡ್ ಸರ್ವಿಸಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಸರ್ವಿಸಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಕಸ್ಟಮರ್ ಸರ್ವಿಸಸ್ ಕೊಡ್ತಾರೆ ಅಂದರೆ ನಾನು ಹಿಂಗೆ ಕೊಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಕಸ್ಟಮರ್ಗೆ. ಓಕೆ, ಎಕ್ಸ್ಪೆಕ್ಟ್ ಮಾಡಿರ್ತೀನಿ ನಾನು ಫಸ್ಟ್ ನಾನು ಏನು ಸರ್ವಿಸಸ್ ಇಸ್ಕೊಂಡೆ, ಅದ್ರ ಮಧ್ಯೆ ಏನೋ ಗ್ಯಾಪ್ ಇದೆ, ನಾನು ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೆ ಬೇರೆ ಅಂತ ಒಂದೊಂದ್ಸತಿ ಅನಿಸುತ್ತೆ, ಹೌದಾ. ಸೊ ಅದು ಫಾರ್ ಎಕ್ಸಾಂಪಲ್ ಡಿಲೇಡ್ ಫ್ಲೈಟ್ಸ್. ಅವ್ರು ಹೇಳ್ತಾರೆ ಎಕ್ಸಾಕ್ಟ್ 4 o'clockಗೆಲ್ಲ ಫ್ಲೈಟ್ ಬರುತ್ತೆ, ಟೇಕ್ ಆಫ್ ಆಗುತ್ತೆ ಎಲ್ಲ ಹೇಳಿರ್ತಾರೆ, ಬಟ್ ಏನಾಗುತ್ತೆ ಲೇಟ್ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಎಷ್ಟು ಆ್ಯಟಿಟ್ಯೂಡ್, ಅವ್ರು ಅಕಸ್ಮಾತ್ ಯಾಕೆ ಲೇಟ್ ಆಗಿರುತ್ತೆ ಏನೂ ಹೇಳಲ್ಲ ಇನ್ಫಾರ್ಮೇಷನ್, ಹೌದಾ ಅಲ್ವಾ. ಸೊ ಆವಾಗ ಅನ್ಕೊತೀವಿ ನಾವು ಎಷ್ಟು ಆ್ಯಟಿಟ್ಯೂಡ್ ಇದೆ ನೋಡು ಹಿಂಗೆ ಹಾಗೆ ಅನ್ಕೊತೀವ ಇಲ್ಲ. ಸೊ ಆ ಗ್ಯಾಪ್ನ ಅದನ್ನು ನಾವೇನಂತ ಕರಿತೀವಿ ಸರ್ವಿಸ್ ಗ್ಯಾಪ್ ಅಂತೀವಿ. ದ್ಯಾಟ್ ಈಸ್ ರ್ಯಾಟರ್ ಮಾಡೆಲ್ ಹೇಳಿದ್ದಾರೆ. ರ್ಯಾಟರ್ ಮಾಡೆಲ್ ಅಂತಂದರೆ ರಿಲಯಬಿಲಿಟಿ, ಅಶ್ಯೂರೆನ್ಸ್, ಟ್ಯಾಂಜಿಬಲ್ಸ್, ಎಂಪತಿ, ರೆಸ್ಪಾನ್ಸಿವ್ನೆಸ್. ಸೊ ಇದೆಲ್ಲ ರ್ಯಾಟರ್ ಮಾಡೆಲ್ ಸರ್ವಿಸ್ ಗ್ಯಾಪಿಗೆ ಹೇಳಿರೋದು ಅಂತ. ಓಕೆನಾ. ಸೊ ದೀಸ್ ಆರ್ ದ 5 ಗ್ಯಾಪ್ಸ್. ಸರ್ವಿಕ್ವಲ್ ಆರ್ ಪರ್ಫಾರ್ಮೆನ್ಸ್ ಗ್ಯಾಪ್. ಓಕೆ, ಅದು ಮೇ ಬಿ ನಾನು ಸರ್ವಿಕ್ವಲ್ ಅನ್ನೋ ಸ್ಪೆಲ್ ಮಾಡ್ತಿರೋದು ರಾಂಗ್ ಆದರೆ ಸೊ ಪ್ಲೀಸ್ ನೀವು ಒಂದ್ಸತಿ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಮಾರ್ಕೆಟ್ ವೆಕ್ಟರ್. ಇದು ಒಂದು 4 ಇಂಪಾರ್ಟೆಂಟ್ ಮೀನಿಂಗ್ಸ್ ನೀವು ತಿಳ್ಕೊಬೇಕಾಗಿರೋದು. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಸೊ ಮಾರ್ಕೆಟ್ ಪೆನಿಟ್ರೇಷನ್ ಅಂದರೆ ಏನು ಅಂದರೆ ಪ್ರಾಡಕ್ಟ್ಸು ಹಳೇವೆ, ಮಾರ್ಕೆಟು ಹಳೇದೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಮಾರ್ಕೆಟ್ ಪೆನಿಟ್ರೇಷನ್. ಇದನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಇನ್ ಎಕ್ಸಿಸ್ಟಿಂಗ್ ಮಾರ್ಕೆಟಿಂಗ್. ಓಕೆ, ಇದು ನೆಕ್ಸ್ಟ್ ಮಾರ್ಕೆಟ್ ಡೆವಲಪ್ಮೆಂಟ್. ಮಾರ್ಕೆಟ್ನ ಡೆವಲಪ್ ಮಾಡ್ತಿದೆ ಅಂದರೆ ಮಾರ್ಕೆಟ್ನೇ ನ್ಯೂ ಇರುತ್ತೆ. ಸೊ ಪ್ರಾಡಕ್ಟ್ ಎಕ್ಸಿಸ್ಟಿಂಗ್ ಇರುತ್ತೆ, ಮಾರ್ಕೆಟ್ ನ್ಯೂ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮಾರ್ಕೆಟ್ ಡೆವಲಪ್ಮೆಂಟ್.
ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದರೆ ಪ್ರಾಡಕ್ಟ್ ನ್ಯೂ ಇರುತ್ತೆ ಇಲ್ಲಿ, ನ್ಯೂ ಪ್ರಾಡಕ್ಟ್ ವಿತ್ ಎಕ್ಸಿಸ್ಟಿಂಗ್ ಮಾರ್ಕೆಟ್. ಡೈವರ್ಸಿಫಿಕೇಷನ್ ಅಂದರೆ ಪ್ರಾಡಕ್ಟು ನ್ಯೂ ಇರುತ್ತೆ, ಮಾರ್ಕೆಟು ನ್ಯೂ ಇರುತ್ತೆ. ಸೊ ಇದು ಒಂದು 4 ಕಾನ್ಸೆಪ್ಟ್ಸ್, 4 ಮೀನಿಂಗ್ಸ್ ನೀವು ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇನ್ನೊಂದು ಸ್ವಲ್ಪ ಕಂಟಿನ್ಯೂಷನ್ ಇದೆ. ಸೊ ನಾಳಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.